ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ ಎಲ್ಲರೂ? ನಾಡುನುಡಿ ನ್ಯೂಸ್ ಲೈವ್ನ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜೀ ಕನ್ನಡ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳಿದರೆ ಅದು ಸರಿಗಮಪ ರಿಯಾಲಿಟಿ ಶೋ ಅಂತ ಹೇಳಬಹುದು. ಇಷ್ಟು ದಿನ ಜೀ ಕನ್ನಡ ವಾಹಿನಿಯಲ್ಲಿ ಮೂಡಿಬರುವ ಸರಿಗಮಪ ರಿಯಾಲಿಟಿ ಶೋನಲ್ಲಿ ನಿಜವಾದ ಪ್ರತಿಭೆಗಳನ್ನು ಮೇಲಕ್ಕೆ ತರುವ ಕೆಲಸವನ್ನು ಮಾಡಲಾಗುತ್ತಿದೆ ಅಂತ ಸಾಕಷ್ಟು ಜನರು ಭಾವಿಸಿದ್ದರು. ಆದರೆ ಈಗ ಅದು ಸುಳ್ಳಾಗಿದೆ. ಹೌದು ವೀಕ್ಷಕರೇ, ಜೀ ಕನ್ನಡ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಸರಿಗಮಪ ರಿಯಾಲಿಟಿ ಶೋ ಈ ಬಾರಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿಜವಾಗಿಯೂ ಚೆನ್ನಾಗಿ ಹಾಡುತ್ತಿರುವ ಪ್ರತಿಭೆಗಳನ್ನು ಶೋನಿಂದ ಹೊರಕ್ಕೆ ಹಾಕಲಾಗಿದೆ. ಅದೇ ರೀತಿಯಲ್ಲಿ ಏನಕ್ಕೂ ಬಾರದ ಪ್ರತಿಭೆಗಳನ್ನು ಫೈನಲ್ಗೆ ಸೆಲೆಕ್ಟ್ ಮಾಡಲಾಗಿದೆ. ಹಾಗಾದರೆ ಸರಿಗಮಪ ರಿಯಾಲಿಟಿ ಶೋ ಮೇಲೆ ಜನರು ಆಕ್ರೋಶವನ್ನು ಹೊರಹಾಕುತ್ತಿರುವುದು ಏಕೆ? ಸರಿಗಮಪ ರಿಯಾಲಿಟಿ ಶೋನವರು ಮಾಡಿದ ತಪ್ಪಾದರೂ ಏನು? ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಜೀ ಕನ್ನಡ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಸರಿಗಮಪ ರಿಯಾಲಿಟಿ ಶೋ ಹೇಗಿದೆ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೌದು ವೀಕ್ಷಕರೇ, ದ್ಯಾಮೇಶ್ ಮತ್ತು ಬಾಳು ಬೆಳಗುಂದಿ ಸೇರಿದಂತೆ 6 ಮಂದಿ ಸ್ಪರ್ಧಿಗಳನ್ನು ಫೈನಲ್ಗೆ ಸೆಲೆಕ್ಟ್ ಮಾಡಲಾಗಿದೆ. ಆದರೆ ಫೈನಲ್ಗೆ ಸೆಲೆಕ್ಟ್ ಆಗಿರುವ 6 ಮಂದಿ ಸ್ಪರ್ಧಿಗಳು ಫೈನಲ್ಗೆ ಸೆಲೆಕ್ಟ್ ಆಗುವಂತಹ ಸ್ಪರ್ಧಿಗಳಲ್ಲ. ಜೀ ಕನ್ನಡ ವಾಹಿನಿ ಮೋಸ ಮಾಡಿದೆ ಅಂತ ಸಾಕಷ್ಟು ಜನರು ಆರೋಪವನ್ನು ಮಾಡಿದ್ದಾರೆ. ಜೀ ಕನ್ನಡ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಪ್ರತಿಭೆಗಳಿಗೆ ಬೆಲೆ ಇಲ್ಲ. ಅವರು TRPಗೋಸ್ಕರ ಈ ಶೋವನ್ನು ಮಾಡುತ್ತಿದ್ದಾರೆ ಅಂತ ಸಾಕಷ್ಟು ಜನರು ಆರೋಪವನ್ನು ಮಾಡುತ್ತಿದ್ದಾರೆ. ಜೀ ಕನ್ನಡ ವಾಹಿನಿಯಲ್ಲಿ ಮೂಡಿಬರುತ್ತಿದ್ದ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಲಹರಿ ಮತ್ತು ಭೂಮಿಕಾ ಅವರು ಬಹಳ ಚೆನ್ನಾಗಿ ಹಾಡನ್ನು ಹಾಡುತ್ತಿದ್ದರು. ಆದರೆ ಅವರನ್ನು ಫೈನಲ್ಗೆ ಸೆಲೆಕ್ಟ್ ಮಾಡಲಾಗಿಲ್ಲ. ದ್ಯಾಮೇಶ್ ಮತ್ತು ಬಾಳು ಬೆಳಗುಂದಿ ಅವರನ್ನು ಕೇವಲ TRPಗೋಸ್ಕರ ಫೈನಲ್ಗೆ ಸೆಲೆಕ್ಟ್ ಮಾಡಲಾಗಿದೆ. ವಿಜಯ್ ಪ್ರಕಾಶ್ ಆಗಿರಬಹುದು, ರಾಜೇಶ್ ಕೃಷ್ಣನ್ ಆಗಿರಬಹುದು ಅಥವಾ ಅರ್ಜುನ್ ಜನ್ಯ ಆಗಿರಬಹುದು, ಅವರಿಗೆ ನಮ್ಮ ಕರ್ನಾಟಕದಲ್ಲಿ ಬಹಳ ಒಳ್ಳೆಯ ಹೆಸರಿದೆ. ಆದರೆ ಅವರು ಆ ಹೆಸರನ್ನು ಕೆಡಿಸಿಕೊಳ್ಳುತ್ತಿದ್ದಾರೆ ಅಂತ ಸಾಕಷ್ಟು ಜನರು ಆರೋಪವನ್ನು ಮಾಡಿದ್ದಾರೆ. ಬಾಳು ಬೆಳಗುಂದಿಯವರ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಸಬ್ಸ್ಕ್ರೈಬರ್ಗಳಿದ್ದಾರೆ. ಈ ಕಾರಣಗಳಿಂದ ಅವರನ್ನು ಫೈನಲ್ಗೆ ಸೆಲೆಕ್ಟ್ ಮಾಡಲಾಗಿದೆ. ಇದೊಂದು TRP ಗಿಮಿಕ್ ಅಂತ ಸಾಕಷ್ಟು ಜನರು ಆರೋಪವನ್ನು ಮಾಡಿದ್ದಾರೆ. ಲಹರಿ ಮತ್ತು ಭೂಮಿಕಾ ಅವರು ಫೈನಲ್ಗೆ ಸೆಲೆಕ್ಟ್ ಆಗಬೇಕಾಗಿತ್ತು, ಆದರೆ ಅವರನ್ನು ಫೈನಲ್ಗೆ ಸೆಲೆಕ್ಟ್ ಮಾಡಿಲ್ಲ. ಮೊದಲು ತೀರ್ಪುಗಾರರನ್ನು ಬದಲಾಯಿಸಿ ಅಂತ ಸಾಕಷ್ಟು ಜನರು ಮನವಿಯನ್ನು ಕೂಡ ಮಾಡಿಕೊಳ್ಳುತ್ತಿದ್ದಾರೆ. ನಿಜವಾದ ಪ್ರತಿಭೆಗಳಿಗೆ ಬೆಲೆ ಕೊಡಬೇಕಾದದ್ದು ಜೀ ಕನ್ನಡದ ಕರ್ತವ್ಯವಾಗಿದೆ. ಆದರೆ ಈಗ ಜೀ ಕನ್ನಡ ಕೇವಲ TRPಗಾಗಿ ಶೋಗಳನ್ನು ನಡೆಸುತ್ತಿದೆ. ನಿಜವಾದ ಹಾಡುಗಾರರಿಗೆ ಬೆಲೆ ಕೊಡಿ, ಇಲ್ಲವಾದರೆ ಶೋವನ್ನು ನಿಲ್ಲಿಸಿ. ಈ ರೀತಿಯಾಗಿ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಕಮೆಂಟನ್ನು ಮಾಡುತ್ತಿದ್ದಾರೆ. ನಿಮ್ಮ ಪ್ರಕಾರ ಜೀ ಕನ್ನಡ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಸರಿಗಮಪ ರಿಯಾಲಿಟಿ ಶೋನ ಫೈನಲ್ಗೆ ಯಾವ ಸ್ಪರ್ಧಿಗಳು ಸೆಲೆಕ್ಟ್ ಆಗಬೇಕಾಗಿತ್ತು ಅನ್ನೋದರ ಬಗ್ಗೆ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.